ಠಾಣಾ ವ್ಯಾಪ್ತಿಯಲ್ಲಿ ಹೈದರಾಬಾದ್ ಬೆಂಗಳೂರು ರೋಡ್ಗೆ ಹೊಂದಿಕೊಂಡಂತೆ ಒಂದು ಕ್ಲೇ ಗ್ರೋ ಅಂತ ಒಂದು ಬಡಾವಣೆ ಇರ್ತದೆ. ಆ ಜಾಗಕ್ಕೆ ನಿಮಗೆ ಚಿನ್ನ ಕೊಡ್ತೀವಿ, ದುಡ್ಡು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಆಂಧ್ರದವರು ಅವ್ರ ಮಾತು ನಂಬಿ 20 ಲಕ್ಷ ರೂಪಾಯಿ ಹಣ ತೊಗೊಂಡು ಬರ್ತಾರೆ ಕಾರಲ್ಲಿ. ಇಬ್ಬರು ಈ ಬಡಾವಣೆಯಲ್ಲಿ ಬಂದು ಕೂತಿರ್ತಾರೆ. ದುಡ್ಡು ತೋರಿಸಿ ಅಂತಂದಾಗ ಇವರು ಡಿಕ್ಕಿ ಓಪನ್ ಮಾಡ್ತಾರೆ. ಅದನ್ನು ನೋಡಿ ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಿ ಸಮಯದಲ್ಲಿ ಈ ಬಡಾವಣೆ ಹಿಂಭಾಗದಿಂದ ಎರಡು ಬೈಕಲ್ಲಿ 4 ಜನ ಬರ್ತಾರೆ. ಇವ್ರು ಹೊಡೆದು ಆ 20 ಲಕ್ಷನ ದೋಚ್ಕೊಂಡು ಹೋಗಿರ್ತಾರೆ. ಮತ್ತು ಅವ್ರ ಮೊಬೈಲ್ ಕೂಡ ತಗೊಂಡು ಹೋಗಿರ್ತಾರೆ. ಈ ಹೈದ್ರಾಬಾದವರು ಕಡಿಮೆ ರೇಟ್ಗೆ ಚಿನ್ನ ಸಿಗ್ತದೆ, 1 kg 20 ಲಕ್ಷಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಸೆಗೊಳಗಾಗಿ ಬಂದು ಹಣ ಕಳ್ಕೊಂಡಿದ್ದಾರೆ. ಈ ಬಗ್ಗೆ ನಾವು ವಿಜಯಪುರ ಪೊಲೀಸ್ ಸ್ಟೇಷನಲ್ಲಿ ಡಕಾಯಿತಿ ಪ್ರಕರಣ ದಾಖಲು ಮಾಡಿದ್ದೀವಿ. ಯಾಕಂದರೆ 6 ಜನ ಇರ್ತಾರೆ. ಇದು ಅವ್ರಿಗೆ ಮೊಬೈಲ್ಸ್ ಕೂಡ ಅವರು ಹತ್ರ ಇರ್ತದೆ ಮತ್ತು ಅವ್ರ ಜೊತೆ ಸಂಪರ್ಕ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ತೀವಿ. ಸರ್, ಈಗ ಅವ್ರು ಯಾರು ಸರ್? ಈಗ ಹಣ ತಗೊಂಬಂದಿದ್ದಾರು, ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರು. ಹಣ ಆಂಧ್ರ ಪ್ರದೇಶದಲ್ಲಿ ಹೈದ್ರಾಬಾದಲ್ಲಿ ವಾಸ ಇರತಕ್ಕಂಥ ವಿಶ್ವಪ್ರಸಾದ ರೆಡ್ಡಿ ಅಂತೇಳ್ಬಿಟ್ಟು ಆತನ 20 ಲಕ್ಷ ತೊಗೊಂಡು ಬಂದಿರ್ತಾರೆ. ನಿಮ್ಗೆ ಚಿನ್ನ ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿದವರು ಕುಮಾರ್ ಅಂತ. ಸೊ ಆ ಬಂಗಾರ 2 ಕಾಯಿನ್ ತೋರಿಸ್ತಾರೆ, ಅದನ್ನು ಚೆಕ್ ಮಾಡ್ತಾರೆ. 18 ಕ್ಯಾರೆಟ್ ಇದೆ ಅಂತೇಳಿ ದೃಢಪಡಿಸ್ಕೊಂಡು 1 kg ನಮ್ಮ ಹತ್ರ ಬಂಗಾರ ಇದೆ, 20 ಲಕ್ಷಕ್ಕೆ ಕೊಟ್ಬಿಡ್ತೀವಿ, ನಮಗೆ ಸಿಕ್ಕಿದೆ ಅಂತೇಳ್ಬಿಟ್ಟು ಹೇಳ್ತಾರೆ. ಇವರು ಹೆಚ್ಚಿನ ಆಸೆಗೆ ಒಳಪಟ್ಟು ಈ ರೀತಿ ಹಣ ತೊಗೊಂಡು ಬಂದಿರ್ತಾರೆ. ಅವ್ರ ಹತ್ರ ಕಿತ್ಕೊಂಡು ಹೋಗಿದ್ದಾರೆ. ಇದು ಮನಿ ಡಬ್ಲಿಂಗ್ ಥರ ಇದೆ ಸರ್ ಪ್ರಕರಣ? ಮನಿ ಡಬ್ಲಿಂಗ್ ಇಲ್ಲ, ಕಡಿಮೆ ರೇಟ್ಗೆ ಅಂದಾಗ ಅವ್ರಿಗೆ ಟೆಂಪ್ಟ್ ಆಗಿದ್ದಾರೆ. ಗೋಲ್ಡ್ ರೇಟ್ ಜಾಸ್ತಿ ಇದೆಯಲ್ಲ, ಹಾಗಾಗಿ ಅವ್ರಿಗೆ ಇವರು ನಡವಳಿಕೆ ಬಗ್ಗೆ ಸ್ವಲ್ಪ ಸಂಶಯ ಬಂದಿದೆ. ಆ ಸಂಶಯ ಬಂದಾಗ ಮತ್ತೆ ಸ್ವಲ್ಪ ವಾಪಸ್ ಹೋಗೋಣ ಅಂತ ಒಂದು ವಿಚಾರ ಮಾಡ್ತಾರೆ. ಆದರೆ ಮತ್ತೆ ಅತಿ ಆಸೆಗೊಳಗಾಗಿ ಎಲ್ಲಿಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಂದು ಬಡಾವಣೆಗೆ ಬರಲಿಕ್ಕೆ ಹೇಳ್ತಾರೆ. ಬಡಾವಣೆಗೆ ಬಂದಾಗ ಇವರಿಬ್ಬರೇ ಇರ್ತಾರೆ. ಸೊ ಹಣ ಕಿತ್ಕೊಂಡು ಟೈಮಲ್ಲಿ ಇನ್ನು 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರಿಗೆ ಹೊಡೆದು ಒಬ್ರಿಗೆ ಮಾತ್ರ ಹೊಡಿತಾರೆ, ಕಿತ್ಕೊಂಡು ಹೋಗಿದ್ದಾರೆ. ಎಲ್ಲ ಆ್ಯಂಗಲಲ್ಲೂ ನಾವು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡ್ತೀವಿ ಶೀಘ್ರವಾಗಿ. ಹೈದರಾಬಾದ್ನಿಂದನೇ ದುಡ್ಡು ಎತ್ಕೊಂಡು ಬಂದಿದ್ರು ಇಲ್ಲ, ಹೈದ್ರಾಬಾದಿಂದ ಅವ್ರು ಬಂದಿದ್ದಾರೆ ಫ್ಲೈಟಲ್ಲಿ. ಇವತ್ತು ಇಲ್ಲೆಲ್ಲ ಸ್ಥಳೀಯದಲ್ಲಿ ಆದಿತ್ಯ ಅಂತ ಅವ್ರ ಸ್ನೇಹಿತರು, ಹಳೆಯ ಸ್ನೇಹಿತರು, ಅವ್ರ ಮುಖಾಂತರ ಯಲಹಂಕ ಆದಿತ್ಯ ಅಂತ ಅವ್ರ ಹತ್ರ ಹಣ ತಗೊಂಡು ಇವ್ರು ಕೊಡೋಕ್ಕೆ ಬಂದಿರ್ತಾರೆ. ಆವಾಗ ಈ ಹಣ ಕೊಟ್ಟು ಗೋಲ್ಡ್ ತಗೊಳ್ಳೋ ಸಮಯದಲ್ಲಿ ಹಣ ಕಿತ್ಕೊಂಡು ಹೋಗಿದ್ದಾರೆ. ಸರಿ, ವಿಶೇಷ ತಂಡ ಏನಾದ್ರು ರಚನೆ ಮಾಡಿದರೆ? ಈಗಾಗಲೇ ಈ ಬಗ್ಗೆ ದೊಡ್ಡಬಳ್ಳಾಪುರ DSP ನೇತೃತ್ವದಲ್ಲಿ 3 ತಂಡಗಳನ್ನ, ಒಂದು ಹೊಸಕೋಟೆ ಇನ್ಸ್ಪೆಕ್ಟ್ರು, ನಂತರ ಸುಲಿಬೆಲೆ ಇನ್ಸ್ಪೆಕ್ಟ್ರು, ವಿಜಯಪುರ ಇನ್ಸ್ಪೆಕ್ಟ್ರನ್ನ 3 ತಂಡಗಳು ರಚಿಸಿದ್ವಿ. ಸೊ ವಿವಿಧ ದೃಷ್ಟಿಕೋನಗಳಲ್ಲಿ ಇದನ್ನು ತನಿಖೆ ಆಗಲಿಲ್ಲ, ಆರಂಭ ಆಗಿದೆ. ಆದಷ್ಟು ಬೇಗ ಪತ್ತೆ ಹಚ್ಚಿ ಮೂಲ ಏನೋ, ಅವನ ಆದಾಯ ಮೂಲ ಏನು ಅಂತ ಸರ್? ಅವನು ಅಷ್ಟೊಂದು ಹಣ ಹೊಂದಿಸೋದಕ್ಕೆ ಅದನ್ನ ಹೈದ್ರಾಬಾದಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಪ್ರಾಥಮಿಕವಾಗಿ ಹೇಳಿದ್ದಾರೆ. ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಅದು ಗೊತ್ತಾಗ್ತದೆ.